ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಅದರಲ್ಲಿ ಬಂದಂತಹ ಕಂಟೆಸ್ಟೆಂಟೇ ಕುಮಾರಿ ಅವರಿಗೆ ಯಾಕೆ ಇಷ್ಟೊಂದು ಐಪ್ ಸಿಗ್ತಾ ಇದೆ, ಕುಮಾರಿ ಅವರಿಗೆ ಯಾಕೆ ಇಷ್ಟೊಂದು ಸಪೋರ್ಟ್ ಸಿಗ್ತಾ ಇದೆ, ಕುಮಾರಿ ಅವರಿಗೆ ಯಾಕೆ ಆಯ್ತಾ ಇಷ್ಟೊಂದೆಲ್ಲ ಜನ ಓಟ್ ಆಗ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ನನ್ನ ಟ್ರೋಲ್ ಮಾಡಿದ್ರು ಕೂಡ ಪರವಾಗಿಲ್ಲ, ನೀವು ಟ್ರೋಲ್ ಮಾಡಿದ್ರೆ ಮಾಡ್ಕೊಳ್ಳಿ, ನನ್ನ ಹಾನೆಸ್ಟ್ ರಿವ್ಯೂನ ನಾನೇನ್ ಕೊಡ್ಬೇಕು ನಾನು ಕೊಟ್ಟೆ ಕೊಡ್ತೀನಿ. ಯಾಕೆಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಕುಮಾರಿ ಅವ್ರು ಗೇಮ್ ಆಡಲ್ಲ, ಆದ್ರೆ ನನಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ನಮ್ಮ ಜನನೂ ಕೂಡ ಕುಮಾರಿ ಅವ್ರಿಗೆ ಓಟ್ ಹಾಕ್ತಾ ಇದ್ದಾರೆ. ಅಂದ್ರೆ ಕುಮಾರಿ ಅವರ ಸಿಂಪತಿ ಕಾರ್ಡು ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಅಂದ್ರೆ ಈ ಬಡವರು ಎಂಬ ಟ್ಯಾಗ್ ಏನಿದೆ, ಕುಮಾರಿ ಅವರು ಅದನ್ನ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಿದ್ದಾರೆ ಅನ್ನೋ ನನಗೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಬಿಗ್ ಬಾಸ್ ಮನೆ ಏನಿದೆ ನಿಜವಾಗ್ಲೂ ಕೂಡ ಹಂಗಂದ್ರೆ ಬಿಗ್ ಬಾಸ್ ಮನೆಗೆ ಅಂತ ಒಂದು ಎಥಿಕ್ಸ್ ಇಲ್ವಾ? ಸಿಂಪತಿ ಮಾತ್ರನಾ? ಅಂದ್ರೆ ಕಷ್ಟಪಟ್ಟು ಗೇಮ್ ಆಡ್ತಿರೋರು ಹಂಗಂದ್ರೆ ಏನ್ ಮಾಡ್ಬೇಕು? ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಕಷ್ಟಪಟ್ಟು ಗೇಮ್ ಆಡ್ತಿರುವಂತಹ ಚರಣ್ ಶೆಟ್ಟಿ ಆಗಿರ್ಬೋದು, ಅನನ್ಯ ಆಗಿರ್ಬೋದು, ರೋಶಿನಿ ಆಗಿರ್ಬೋದು, ಅದೇ ರೀತಿ ಕಿರಣ್ ಶಾಸ್ತ್ರಿ, ಲಕ್ಷ್ಮಿ ಗೌಡ, ಪೂರ್ಣಿಮಾ, ಲಿಖಿತ್, ಧನುಷ್ ಮಂಜುನಾಥ್, ನಮ್ಮ ಮಾಡ್ರನ್ ಕವಿ ಮಂಜು, ಲಕ್ಷ್ಮಿ ಗೌಡ, ಸಹನಾ ಶಿವಣ್ಣ, ಡಾಕ್ಟರ್ ಸ್ನೇಹಾ ಗೌಡ, ಈಶಾ, ಇವರೆಲ್ಲ ಆಯ್ತಾ ಕಷ್ಟಪಟ್ಟು ಗೇಮ್ ಆಡ್ತಾ ಇದಾರೆ. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಹೇಗಾದ್ರೂ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ಬೇಕು ಅಂತೇಳಿ ಕಷ್ಟಪಟ್ಟು ಗೇಮ್ ಆಡ್ತಾ ಇದಾರೆ. ಬಟ್ ಅವ್ರು ಯಾರಿಗೂ ಕೂಡ ಇಷ್ಟೊಂದು ಅವರಿಗೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ. ನೀವು ಇನ್ಸ್ಟಾಗ್ರಾಮ್ ತಗೊಳ್ಳಿ, ಫೇಸ್ಬುಕ್ ತಗೊಳ್ಳಿ, ಯೂಟ್ಯೂಬ್ ತಗೊಳ್ಳಿ, ಓನ್ಲಿ ಕುಮಾರಿ 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 ವಿನ್ ಆಗ್ಬೇಕು. ಬಿಗ್ ಬಾಸ್ ಕನ್ನಡ ಸೀಸನ್ 13 ಟೈಟಲ್ ಕುಮಾರಿಗೆ. ಕುಮಾರಿನ ಯಾರು ಬಿಟ್ ಮಾಡಕ್ ಆಗಲ್ಲ. ನಮ್ಮ ಓಟು ಕುಮಾರಿಗೆ. ಬಿಗ್ ಬಾಸ್ 13 ಕುಮಾರಿ ವಿನ್ ಆಗ್ಬೇಕು. ಕುಮಾರಿಗೆ ನಾನು ಕೂಡ ಸಪೋರ್ಟ್ ಮಾಡಿದ್ದೆ. ಕುಮಾರಿಗೆ ಬಡತನ ಇದೆ, ಅವರ ತಾಯಿಯ ಆರೋಗ್ಯಕ್ಕೆ ಯಾರಾದ್ರೂ ಸಪೋರ್ಟ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ನಾನು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೆ. ನನಗೆ ಒಂದ್ 6 ಸೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆಂದ್ರೆ ಬಿಗ್ ಬಾಸ್ ನಾನು ತುಂಬಾ ಚೆನ್ನಾಗಿ ಆಯ್ತಾ ಅನಲೈಸ್ ಮಾಡ್ತೀನಿ. ಅದೇ ರೀತಿ ಕಂಟೆಸ್ಟೆಂಟ್ಗಳ ಬಗ್ಗೆನೂ ಕೂಡ ತುಂಬಾ ಚೆನ್ನಾಗಿ ಅನಲೈಸ್ ಮಾಡ್ತೀನಿ. ನಾನು ಕೂಡ ಕುಮಾರಿನ ನಂಬಿದ್ದೆ. ಈಗ ಗೊತ್ತಾಗ್ತಾ ಇದೆ ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ನಮ್ಮ ಗಿಲ್ಲಿ ನಟನ ಕಾಪಿ ಮಾಡ್ತಿದ್ದಾಳೆ. ಗಿಲ್ಲಿ ನಟನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದಂತಹ ಕುಮಾರಿ ಬಿಗ್ ಬಾಸ್ ನ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಫಸ್ಟ್ ದಿನನೇ ಆಯ್ತಾ ಸೇಮ್ ಗಿಲ್ಲಿ ತರನೇ ಮಾತಾಡಿ ಜನಗಳ ಮನಸ್ಸನ್ನ ಗೆದ್ರು. ಸೇಮ್ ಡಿಟ್ಟೋ, ಅಂದ್ರೆ ಸಿನಿಮೀಯ ಡೈಲಾಗ್, ಗಿಲ್ಲಿದು ಓನ್ ಡೈಲಾಗು. ಬಟ್ ಗಿಲ್ಲಿ ಡೈಲಾಗನ್ನೇ ನಮ್ಮ ಕುಮಾರಿ ಕಾಪಿ ಮಾಡಿದಾಳೆ. ಗಿಲ್ಲಿ ಮಾಸ್ಟರ್ ಪೀಸು. ಗಿಲ್ಲಿನ ಯಾರು ಕೂಡ ಟಚ್ ಕೂಡ ಮಾಡಕ್ಕಾಗಲ್ಲ. ಕುಮಾರಿ ಬಡತನದ ಒಂದು ಟ್ಯಾಗು, ಸಿಂಪತಿಯ ಟ್ಯಾಗನ್ನ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಇದನ್ನ ನಂಬಿದಂತಹ ನಮ್ಮ ಜನ ಎಲ್ಲರೂ ಕೂಡ ಒಂದ್ ಸೈಡ್ ಆಗಿ ಕುಮಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಕಷ್ಟ ಪಡ್ತಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಬೆಲೆ ಇಲ್ವಾ? ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ನಾನು ಒಂದೇ ನಿರ್ಧಾರಕ್ಕೆ ಬಂದಿದ್ದು, ಕಷ್ಟಪಟ್ಟು ಗೇಮ್ ಆಡ್ತಿರುವಂತಹ ಲಿಖಿತ್, ಚರಣ್ ಶೆಟ್ಟಿ, ಅನನ್ಯ, ಈಶಾ ಇವ್ರು ಯಾರು ಕಷ್ಟ ಪಡ್ತಾ ಇಲ್ವಾ? ಹಾಗಾದ್ರೆ ಫೈನಾನ್ಷಿಯಲಿ ಆಗಿ ಯಾರಿಗೆ ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಕಷ್ಟನಾ? ಫೈನಾನ್ಷಿಯಲಿ ಆಗಿ ಕುಮಾರಿಗೆ ಕಷ್ಟ ಇದೆ, ಹಾಗಾಗಿ ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ಬೇಕು, ಕಪ್ ಗೆಲ್ಬೇಕು. ಬೇರೆ ಕಂಟೆಸ್ಟೆಂಟ್ಗಳು ಅಷ್ಟು ಕಷ್ಟ ಪಟ್ಕೊಂಡು ಆಯ್ತಾ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಹೇಳಿ ಛಲದಿಂದ ಗೇಮ್ ಆಡ್ತಿದಾರಲ್ಲ, ಅವ್ರಿಗೇನು? ಅವರಿಗೆ 1% ಸಪೋರ್ಟ್ ಸಿಗ್ತಾ ಇಲ್ಲ. 1% ಇವರು ಕುಮಾರಿಗೆ ಸಿಗ್ತಿರುವಂತಹ ಸಪೋರ್ಟಿಂಗ್ ಅಲ್ಲಿ, ಕುಮಾರಿಗೆ ಸಿಗ್ತಿರುವಂತಹ ಏನೊಂದು ಪಾಪ್ಯುಲಾರಿಟಿಲಿ ಆ ಕಂಟೆಸ್ಟೆಂಟ್ಗಳು 1% ಸಿಗ್ತಾ ಇಲ್ಲ. ನನಗೆ ಅವ್ರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಕುಮಾರಿಯ ಸಿಂಪತಿ ಕಾರ್ಡ್ ಏನಿದೆ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಕುಮಾರಿ 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 ವಿನ್ ಆಗ್ಬೇಕು, ಕುಮಾರಿ ವಿನ್ ಆಗ್ಬೇಕು, ಬಡವ್ರ ಮಕ್ಕಳು ಬೆಳಿಬೇಕು. ಸ್ವಾಮಿ, ಹಾಗಾದ್ರೆ ಬಿಗ್ ಬಾಸ್ ಕನ್ನಡ ಅನ್ನೋದು, ಬಿಗ್ ಬಾಸ್ ಸೀಸನ್ ಅನ್ನೋದು ಆಯ್ತಾ ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ನಿಜವಾಗ್ಲೂ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಗಿಲ್ಲಿ ಯಾವತ್ತು ನಾನು ಬಡವ್ರ ಮಗ ಅಂತ ಯಾವತ್ತೂ ಆ ಕಾರ್ಡ್ ಪ್ಲೇನೇ ಮಾಡ್ಲಿಲ್ಲ. ಗಿಲ್ಲಿನೇ ಹೇಳಿದೆ, ನಾನ್ ಯಾವತ್ತು ಹೇಳಿದೀನಿ ಬಡವ ಅಂತ. ಅಂದ್ರೆ ಗಿಲ್ಲಿ ಕಷ್ಟಪಟ್ಟು ಬಿಗ್ ಬಾಸ್ ಮನೆಗೆ ಬಂದಿಲ್ವಾ? ಮೆಜೆಸ್ಟಿಕ್ ರೋಡ್ ಮಲ್ಕೊಂಡು ಬೆಂಗಳೂರಲ್ಲಿ ಊಟ ಇಲ್ದಂಗೆ, ಯಾರ್ಯಾರ ಮನೆಲ್ಲ ಇಟ್ಕೊಂಡು ತಿನ್ನಕ್ ಅನ್ನ ಇಲ್ದಂಗೆ ಒಂದೊಂದೇ ಚಿಕ್ಕ ಪುಟ್ಟ ಶೋ ಮಾಡ್ಕೊಂಡು ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಂದಿದ್ದು ಗಿಲ್ಲಿ. ಹಾಗಾಗಿ ಗಿಲ್ಲಿ ವಿನ್ ಆದ.
ಪ್ರತಿಯೊಬ್ರು ಕಷ್ಟದಿಂದಾನೇ ಬಂದಿರೋದು. ಇಲ್ಲಿ ಕುಮಾರಿಯ ಕಷ್ಟ ದೊಡ್ಡದಾದ್ರೆ ಹಂಗಾದ್ರೆ 12 ಸೀಸನ್ ಅಲ್ಲಿ ಎಷ್ಟೋ ಕಷ್ಟಪಟ್ಟು ಬಿಗ್ ಬಾಸ್ ಬಂದಿರುವಂತ ಕಂಟೆಸ್ಟೆಂಟ್ ಅವ್ರು ಯಾರ್ದು ಕಷ್ಟ ಅಲ್ವಾ? ದಯವಿಟ್ಟು ನೀವು ಮಾಡ್ತಿರುವ ಸಪೋರ್ಟ್ ಹೇಗಿದೆ ಗೊತ್ತಾ? ಒನ್ ಸೈಡ್ ಆಗಿದೆ. ಇನ್ನು ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟೇ ಆಗಿಲ್ಲ, ಆಗ್ಲೇ ಒಂದು ಕುಮಾರಿ ಅನ್ನೋ ಒಂದು ಕಂಟೆಸ್ಟೆಂಟ್ ಸೈಡ್ ಅಂದ್ರೆ ಒನ್ ಸೈಡ್ ಅಲ್ಲಿ ಹೋಗ್ತಾ ಇದೆ ಗೇಮು, ಒನ್ ಸೈಡ್ ಅಲ್ಲಿ ಹೋಗ್ತಿದೆ ಸ್ಟೋರಿ. ಕುಮಾರಿ ಗೇಮ್ ಆಡಲ್ಲ, ಕುಮಾರಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಬರಲ್ಲ, ಗೇಮ್ ಆಡಲ್ಲ, ಓಟ್ ಹಾಕ್ಬೇಕಂತೆ ನಾವು. ಓಕೆ ಫೈನ್, ಸರಿ. ನಾನು ನೀವು ಸಪೋರ್ಟ್ ಮಾಡ್ತಿದ್ದೀರಾ ಮಾಡಿ, ನಾನು ಆ ಹೆಣ್ಮಗಳ ಬಗ್ಗೆ ನಾನು ಏನೂ ಮಾತಾಡ್ತಿಲ್ಲ. ನಾನು ಹೇಳಕ್ ಕೊಟ್ಟಿರೋದು ಏನ್ ಗೊತ್ತಾ? ಹಾಗಾದರೆ ಇದೇ ತರ ಪ್ರತಿ ಸೀಸನ್ ಅಲ್ಲಿ ಈ ತರ ಸಿಂಪತಿ ಕಾರ್ಡ್ ಅನ್ನ ಪ್ಲೇ ಮಾಡೋ ಬಿಗ್ ಬಾಸ್ ಮನೆಗೆ ಬಂದ್ರೆ ಬೇರೆ ಕಂಟೆಸ್ಟೆಂಟ್ಗಳೇನು ಇಲ್ಲಿ ಕತೆ ಕಾಯಕ್ ಬರ್ಬೇಕಾ? ಒಂದ್ ಸೈಡ್ ಒಂದ್ ಕಂಟೆಸ್ಟೆಂಟ್ ಗೆ ಇರಬರ ಸಪೋರ್ಟ್ ಎಲ್ಲ ಹೋದ್ರೆ ಬೇರೆ ಕಂಟೆಸ್ಟೆಂಟ್ ಅಂದ್ರೆ ಕಷ್ಟಪಟ್ಕೊಂಡು ಗೇಮ್ ಆಡ್ತಿರೋ ಕಂಟೆಸ್ಟೆಂಟ್ ಗಳಿಗೆ ಯಾವುದೇ ಸಪೋರ್ಟ್ ಇಲ್ವಾ? ಹಾಗಾದ್ರೆ ನೋಡ್ರಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ನೋಡಿ, ಕಂಟೆಸ್ಟೆಂಟ್ ಗಳು ಕಷ್ಟ ಪಡ್ತಿದಾರ್ರಿ. ನೀವು ನಾನು ಟ್ರೋಲ್ ಮಾಡಿದ್ರು ಪರವಾಗಿಲ್ಲ, ಕತ್ತೆ ಬಾಲ ಕುದುರೆ ಜುಟ್ಟು, ನಾನ್ ತಲೆನೋವು ಕೆಡ್ಸ್ಕೊಳಲ್ಲ. ಆನೆಸ್ಟ್ ಆಗಿ ನಾನು ರಿವ್ಯೂ ಕೊಡ್ತೀನಿ. ನೀವು ನನ್ನನ್ನ ಸಪೋರ್ಟ್ ಮಾಡ್ತೀರಾ, ಫಾಲೋ ಮಾಡ್ತೀರಾ, ಇಲ್ಲ ನನ್ನ ವಿಡಿಯೋನ ನೋಡೋದೇ ಇಲ್ವಾ, ಪರವಾಗಿಲ್ಲ. ಇನ್ನು ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟೇ ಆಗಿಲ್ಲ, ಆಗ್ಲೇ ವಿನ್ನರ್ ಘೋಷಣೆ. ಲಕ್ಷ್ಮಿ ಬಿಗ್ ಬಾಸ್ ಕುಮಾರಿ ಬಿಗ್ ಬಾಸ್ ಸೀಸನ್ 13 ನ ವಿನ್ನರು. ಕುಮಾರಿನ ಯಾರು ಟಚ್ ಮಾಡಕ್ಕಾಗಲ್ಲ ಗುರು. ಇಲ್ಲಿ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗೋದಾದ್ರೆ ಗುರು ಎಲ್ಲರೂ ಹಂಗೆ ಹೋಗ್ಬೋದಲ್ಲ. ನಿಜವಾಗ್ಲೂ ಕೂಡ ಫಿಲ್ಮಿ ಡೈಲಾಗ್ ಅನ್ನ ಹೊಡಿತಿರುವಂತಹ ಕುಮಾರಿ ನಿಜವಾಗ್ಲೂ 1% ಫೇಕ್ ಇಲ್ಲ, ತುಂಬಾ ಇನೋಸೆಂಟು. ಓಕೆ, ಕುಮಾರಿ ಏನೂ ಗೊತ್ತಿಲ್ಲ ಅನ್ನೋರಿಗೆ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ಸರಿಯಾ? ಕುಮಾರಿ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಸೀಸನ್ 12 ನ ನೋಡಿದಾಳೆ. ಹೇಗೆ ಗಿಲ್ಲಿ ಯಾವಾಗ ಪಾಯಿಂಟ್ ರೇಸ್ ಮಾಡ್ತಾನೆ, ಯಾವಾಗ ಮಾತಾಡ್ತಾನೆ, ಯಾವಾಗ ಮಾತಾಡದೆ ಇರ್ತಾನೆ, ಅದೆಲ್ಲ ಚಾಚು ತಪ್ಪದೆ ಕುಮಾರಿ ಫಾಲೋ ಮಾಡ್ತಾಳೆ. ಕುಮಾರಿ ಬಿಗ್ ಬಾಸ್ ಸೀಸನ್ 13ಗೆ ಬಂದಾದ್ಮೇಲೆ ನಿಜವಾಗ್ಲೂ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಅವಳು ಹೆಂಗೆ ಫಿಲ್ಮಿ ಡೈಲಾಗ್ ಹೊಡೆದೇನೆ ಒಂದು ಗೇಮ್ ಆಡ್ದಂಗೆ ಬರೀ ಮಾತಾಡ್ತಾನೆ ನಮ್ಮ ಕರ್ನಾಟಕ ಜನತೆನ ಮಂಗನ್ ಮಾಡ್ಲಿಲ್ಲ, ನನ್ನ ಹೆಸರು ಚೇಂಜ್ ಮಾಡ್ತಾನೆ. ಅವಳು ನಿಜವಾಗ್ಲೂ ನಮ್ಗೆ ಮೋಸ ಮಾಡ್ತಾನೆ. ನೀವು ನಿಜವಾಗ್ಲೂ ಕುಮಾರಿಯ ಸಿಂಪತಿ ಏನ್ ಪ್ಲೇ ಮಾಡ್ತಿದ್ದಾಳಲ್ಲ ಅದನ್ನ ನಂಬುದ್ರೆ ನಿಜವಾಗ್ಲೂ ನಮ್ಮಂತ ಮುಟ್ಟಾಡ್ರು ಇನ್ನೊಬ್ರಿಲ್ಲ. ಇಲ್ಲಿ ನಾನು ಹೇಳಕ್ ಕೊಡ್ತಿರೋದು ಏನ್ ಗೊತ್ತಾ? ಕುಮಾರಿಗೆ ಬಡತನ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಕುಮಾರಿ ಕಷ್ಟಪಟ್ಟಿಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಕಷ್ಟಪಟ್ಟಿದ್ದಾರೆ ಗುರು. ಎಲ್ಲರೂ ಅವ್ರದ್ದೇ ಮಲ್ಲಮ್ಮ ನೋಡ್ಲಿ, ಕಂಕ್ಳಲ್ಲಿ 2 ಮಕ್ಳು ಇಟ್ಕೊಂಡು ಗಂಡ ಚಿಕ್ಕ ವಯಸ್ಸಿಗೆ 12 ವರ್ಷಕ್ಕೆ ಮಲ್ಲಮ್ಮ ಮದುವೆ ಆಗ್ತಾರೆ. ಮಕ್ಳು ಕಂಕ್ಳಲ್ಲಿ 2 ಮಕ್ಳು ಇರತ್ತೆ, ಗಂಡ ತೀರೋಗ್ತಾರೆ. ಇವ್ರ ಮನೆ ಮುಸ್ರೆ ತೊಳೆದು ಚಿಕ್ಕ ಪುಟ್ಟ ಕೂಲಿ ನಾಲಿ ಮಾಡಿ ಮಕ್ಳನ್ನ ಬೆಳೆಸಿ ಅಷ್ಟು ಕಷ್ಟಪಟ್ಟು 75ನೇ ವಯಸ್ಸಿನಲ್ಲಿ ಬಿಗ್ ಬಾಸ್ ಸೀಸನ್ 12 ಬಂದ್ರು ಮಲ್ಲಮ್ಮ. ಯಾರಿಗ್ ಕಷ್ಟ ಇಲ್ಲ? ಯಾರಿಗ್ರಿ ಕಷ್ಟ ಇಲ್ಲ? ಎಲ್ಲಾರು ಕಷ್ಟ. ಯಾರು ಕೂಡ ಬಡವ್ರ ಮಕ್ಳು ಅಂತ ಪ್ಲೇ ಮಾಡಿಲ್ಲ, ಸಿಂಪತಿ ಕಾರ್ಡ್ ಯಾರು ಮಾಡಿಲ್ಲ. ಯಾಕೆ? ಕಾವ್ಯ ಕಷ್ಟಪಟ್ಟಿಲ್ವಾ? ಟಿಕ್ ಟಾಕ್ ಇಂದ ಕಾವ್ಯ ಕಷ್ಟಪಟ್ಟು ಚಿಕ್ಕ ಪಾರ್ಟ್ ಮಾಡಿ ಇವತ್ತು ಸಿನಿಮಾ ಹೀರೋಯಿನ್ ಆಗಿ ಬಿಗ್ ಬಾಸ್ ಸೀಸನ್ 12 ಬರ್ಲಿಲ್ಲ ಕಾವ್ಯ? ಇವರು ಯಾರು ಭವ್ಯ ಗೌಡ ಅವರೆಲ್ಲ ಕಷ್ಟಪಟ್ಟಿಲ್ಲ? ಪ್ರತಿಯೊಬ್ರು ಕಷ್ಟಪಟ್ಟಿದಾರ್ರಿ, ಪ್ರತಿಯೊಬ್ರು ಕಷ್ಟಪಟ್ಟೆ ಬಿಗ್ ಬಾಸ್ ಬರೋದು, ಆಯ್ತಾ? ಬಿಗ್ ಬಾಸ್ ಸೀಸನ್ 1 ಅಲ್ಲಿ ಬಂದಂತ ಅನುಶ್ರೀನೇ ಹೇಳಿದ್ ಮಾತಿದು. ನಾವು ಚಿಕ್ಕ ವಯಸ್ಸಲ್ಲಿ ಅವ್ರ ಮನೆ ಕಸ ಮುಸ್ರೆ ಹೊಡೆದು ಬರೋ ದುಡ್ಡಲ್ಲಿ ನಮ್ಮ ಅಮ್ಮ ತಂಡ ಕೊಡ್ತಿದ್ದು, ನಮ್ಮ ಅಪ್ಪ ನಮ್ಮನ್ ಬಿಟ್ಟೋದಾಗ ಅಂತ. ಪ್ರತಿಯೊಬ್ರು ಕಷ್ಟಪಟ್ಟಿದ್ದಾರೆ. ನಾನು ದಯವಿಟ್ಟು ನಿಮಗೆ ಕೈ ಮುಗ್ದು ಹೇಳ್ತೀನಿ, ನಾನು ಕುಮಾರಿಯ ಕಷ್ಟನಾಗ್ಲಿ, ಕುಮಾರಿಗಿರುವಂತಹ ಅವರ ತಾಯಿಗಿರುವಂತ ಪ್ರಾಬ್ಲಮ್ನಾಗ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಲಾಜಿಕ್ ಇಲ್ಲ ಅಲ್ಲ. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಕುಮಾರಿ ಗೇಮ್ ಆಡಲ್ಲ, ಆದ್ರೆ ನಾವು ಕುಮಾರಿಗೆ ಓಟ್ ಹಾಕ್ಬೇಕು. ಕುಮಾರಿ ಬಿಗ್ ಬಾಸ್ ಸೀಸನ್ 13 ಬರ್ತಾರೆ, ಗೇಮ್ ಆಡಲ್ಲ, ಮಾತಲ್ಲೇ ಟ್ರೋಫಿ ಗೆಲ್ತಾರೆ. ಇದನ್ನ ನಾವು ಒಪ್ಕೋಬೇಕು. ಇದನ್ನ ನಂಬಿದಂತಹ ಮುಕ್ಕಾಲ್ವಾಸಿ ಜನ ಕುಮಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಉಳಿದ ಕಂಟೆಸ್ಟೆಂಟ್ ಏನಕ್ಕೆ ಬರ್ಬೇಕು ಬಿಗ್ ಬಾಸ್ ಮನೆಗೆ? ನಿಜವಾಗ್ಲೂ ಈ ಕುಮಾರಿಯ ವಿಷಯವನ್ನ ಇಟ್ಕೊಂಡು ಈ ಸರಿ ಬಿಗ್ ಬಾಸ್ ಸೀಸನ್ 13 ಅಲ್ಲಿ ಅದ್ ಎಷ್ಟು ಕಂಟೆಸ್ಟೆಂಟ್ಗಳು ಆಯ್ತಾ ಟ್ರೋಲ್ ಆಗ್ತಾರೋ ನನಗಂತೂ ಗೊತ್ತಿಲ್ಲ. ಬೇಜನ್ ಟ್ರೋಲ್ ಆಗ್ತಾರೆ.
ಯಾಕೆಂದ್ರೆ ಕುಮಾರಿ ಮೊನ್ನೆ ಕಿರಣ್ ಶಾಸ್ತ್ರಿಗೆ ಏನ್ ಡೈಲಾಗ್ ಹೊಡದ್ಲಲ್ಲ, ಅಯ್ಯೋ ನಾನು ಹಿಂಗೆಲ್ಲ ಕಿಸ್ಕೊಂಡ್ ಮಾತಾಡಲ್ಲ, ಕುಮಾರಿ ಅವರೇ ಕಿರಣ್ ಅವರೇ ನನ್ನನ್ನ ನೀವು ಆಯ್ತಾ ಸೆಲೆಕ್ಟ್ ಮಾಡ್ತೀರಾ ಅಂತ ನಾನು ಆಯ್ತಾ ನೋಡ್ಕೊಂಡು ಕಿಸ್ಕೊಂಡ್ ಮಾತಾಡಲ್ಲ ಅನ್ಲಲ್ಲ. ಅವಳು ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಪ್ರಿಪ್ಲೇನ್ ಅನಿಸ್ತು ನನಗೆ, ಅಂದ್ರೆ ತುಂಬಾ ಚೆನ್ನಾಗಿದ್ದಾಳೆ ಅವಳು, ಅವಳ ಮೈಂಡ್ ಸಖತ್ತಾಗಿ ವರ್ಕ್ ಮಾಡ್ತಾ ಇದೆ. ಅಂದ್ರೆ ನಾನು ಕೂಡ ನಂಬಿದ್ದೆ, ಬಟ್ ನನ್ಗೆ ಒಂದು ಸಿಕ್ಸ್ ಸೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತು. ಇಲ್ಲ, ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ನಾನು ಏನಾದ್ರೂ ಕುಮಾರಿನೇ ರೈಟು, ಕುಮಾರಿನೇ ಸರಿ 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 ಅನ್ಕೊಂಡೋದ್ರೆ ಇದು ತಪ್ಪಾಗುತ್ತೆ. ಓಕೆ, ಪೂರ್ತಿಯಾಗಿ ಡೀಟೇಲ್ ನಾನು ನೋಡೋಣ ಕುಮಾರಿದೇನು ಅಂತ ನಾನು ಡೀಟೇಲ್ ನೋಡಿದಾಗ, ನೋಡಿ ಕುಮಾರಿಗೆ ಕಷ್ಟ ಇದೆ, ಓಕೆ. ಕುಮಾರಿ ಅಮ್ಮನ್ಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನೀವು ಯಾರಾದ್ರೂ ಹೆಲ್ಪ್ ಮಾಡ್ತೀರಾ ಮಾಡಿ, ಖಂಡಿತವಾಗ್ಲು ಅಂತ ಹೆಲ್ಪ್ ಮಾಡೋ ಅಂತ ಸ್ಥಿತಿ ಬಂದ್ರೆ ನಾವು ಮಾಡಕ್ ರೆಡಿ, ಸರಿಯಾ? ನಾನಿಲ್ಲಿ ಬಿಗ್ ಬಾಸ್ ಮನೆಗೆ ಒಂದು ಸಿಂಪತಿ ಅನ್ನೋದು ಮುಂದೆ ಬರಬಾರ್ದು, ಒಂದು ಬಡತನದ ಟ್ಯಾಗು ಮುಂದೆ ಬರಬಾರ್ದು. ಕಷ್ಟವನ್ನು ಹೇಳ್ಕೊಂಡು ಸಿಂಪತಿ ಮಾಡಿ ಓಟನ್ ಗಳಿಸಿ ಬಿಗ್ ಬಾಸ್ ಮನೆಗೆ ಬಂದ್ರೆ ಕಷ್ಟಪಟ್ಟು ಗೇಮ್ ಆಡ್ದವ್ರು ಎಲ್ಲಿಗೆ ಹೋಗ್ಬೇಕು? ನೀವು ನಾನು ಟ್ರೋಲ್ ಮಾಡ್ತೀರಾ, ಇಟ್ಸ್ ಓಕೆ, ನನಗೆ ಅದೇನು ಪರವಾಗಿಲ್ಲ. ಬಟ್ ನಾನ್ ಹೇಳಕ್ ಬರ್ತಿರೋದೇನು ಗೊತ್ತಾ, ಯಾಕೆ ನಮ್ಮ ಜನ ಹಿಂಗೆ ಆಯ್ತಾ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿ ಏನಾದ್ರೂ ಒಂದು ವಿಷಯನ ಅದನ್ನ ಟ್ರೆಂಡ್ ಮಾಡಿ ಅವರಿಗೆ ಸಪೋರ್ಟ್ ಮಾಡ್ತಾರೆ. ನಾಳೆ ಅವ್ರ ಹಂಗಲ್ಲ ಅಂತ ಗೊತ್ತಾದ್ರೆ ಮತ್ತೆ ಅವ್ರನ್ನ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಾನು ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾರ, ಬರ್ಲಿ, ಗೇಮ್ ಆಡ್ಲಿ, ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ಲಿ, ಆಮೇಲೆ ನಾವು ಸಪೋರ್ಟ್ ಕೊಡೋಣ, ಆಮೇಲೆ ನಾವು ಸಪೋರ್ಟ್ ಮಾಡೋಣ. ಓಕೆ, ಕುಮಾರಿ ಸೂಪರ್ ಆಗಿ ಗೇಮ್ ಮಾಡ್ತಾ ಇದಾರೆ, ಸೂಪರ್ ಆಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅಂತ ಅವ್ರೊಂದು ಮಾತು ಉಪಯೋಗಿಸಿಲ್ಲ. ನನಗದು ಬಿಗ್ ಬಾಸ್ ವಿನ್ ಆಗಿರೋರಲ್ಲಿ ಯಾರೆಲ್ಲ ಗೇಮ್ ಆಡಿ ವಿನ್ ಆಗಿದ್ದಾರೆ ಅಂದ್ರೆ ಅವಳು ಪಾಯಿಂಟ್ ತಲೆಯಲ್ಲಿ ನೋಡಿ ಜನಗಳು ಇದಕ್ಕೆ ಹೆಂಗ್ ತುಂಬ್ತಾ ಇದ್ದಾಳೆ ಅಂದ್ರೆ ಇಲ್ಲಿವರೆಗೂ ಬಿಗ್ ಬಾಸ್ ವಿನ್ ಆಗಿರೋರು ಯಾರು ಏನ್ ಗೇಮ್ ಆಡಿ ವಿನ್ ಆಗಿಲ್ಲ. ಅಂದ್ರೆ ಗೇಮ್ ಆಡ್ದಂಗೆ ಬರೀ ಮಾತಾಡಿ ವಿನ್ ಆಗ್ತೀನಿ ಅನ್ನೋದು ಕುಮಾರಿದು. ಅಂದ್ರೆ ಗಿಲ್ಲಿನ ಕರೆಕ್ಟ್ ಕಾಪಿ ಮಾಡ್ತಾ ಇದ್ದಾಳೆ. ಗಿಲ್ಲಿ ಮಾಸ್ಟರ್ ಪೀಸ್, ಅವ್ನು ಯಾರ ಡೈಲಾಗ್ ಅನ್ನು ಕದ್ದಿಲ್ಲ, ಅವನ್ ಏನಿದ್ರು ಅವನಷ್ಟೇ. ಬಟ್ ನಾನು ಎಲ್ಲರಿಗೂ ಹೇಳ್ತಿರೋದಷ್ಟೇನೆ, ಕುಮಾರಿಯ ಈ ಫೇಕ್ ಸಿಂಪತಿ ಕಾರ್ಡ್ ಇದೆಯಲ್ಲ, ಇದನ್ನ ನಾನು ಫಾಲೋವು ಮಾಡಲ್ಲ, ಇದಕ್ಕೆ ನಾನು ಸಪೋರ್ಟ್ ಮಾಡಲ್ಲ. ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾರ, ಸೂಪರ್ ಆಗಿ ಗೇಮ್ ಆಡ್ತಾರ, ಒಳ್ಳೆ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾರ, 100% ನಾನು ಕುಮಾರಿಗೆ ನಾನು ಸಪೋರ್ಟ್ ಮಾಡ್ತೀನಿ, ಆಯ್ತಾ? ಇದು ನಾನು ಹೇಳಿ ತಪ್ಪು ಅನ್ಸಿದ್ರೆ ಕಮೆಂಟ್ ಅಲ್ಲಿ ಬಂದು ಕ್ಯಾಪ್ ಸುಗಿರಿ. ಇಲ್ಲ ಮೇಡಮ್ ನೀವು ಹೇಳ್ತಿರೋದು ಕರೆಕ್ಟ್, ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ಲಿ, ಒಳ್ಳೆ ರೀತಿಲಿ ಗೇಮ್ ಆಡ್ತಾರ, ಎಂಟರ್ಟೈನ್ ಮಾಡ್ತಾರ, ಆಮೇಲೆ ಸಪೋರ್ಟ್ ಮಾಡೋಣ. ಅಲ್ಲಿ ತನಕ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಪಾಪ ಬೇರೆ ಕಂಟೆಸ್ಟೆಂಟ್ಗಳು ಹೆಸರು ಕೂಡ ಕೇಳಿ ಬರ್ತಾ ಇಲ್ಲ, ಓನ್ಲಿ ಕುಮಾರಿ. ಬೇರೆ ಕಂಟೆಸ್ಟೆಂಟ್ಗಳು ಪಾಪ ಅವ್ರು ಮೈ ಪರ್ಚ್ಕೊಂಡು ಗೇಮ್ ಮಾಡ್ತಿದ್ದಾರೆ. ಏನೋ ಗೊತ್ತಿಲ್ಲ, ನಂಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ವಾ ಕಮೆಂಟ್ ಅಲ್ಲಿ ಮುಗ್ದೋಗಿ ಅಷ್ಟೇ. ಬೈ ಬೈ.